1 ಸ್ಪೂನು ತುಪ್ಪವನ್ನು ಹಾಕ್ತಾ ಇದ್ದೀನಿ. ನೋಡಿ ಈಗ ಜಾಕಾಯಿ ಹಾಕ್ತಾ ಇದೀವಿ. ನೋಡಿ ಸಿಮ್ಮಲ್ಲಿ ಮಡಗಿದ್ದೀನಿ. ಒಂದೊಂದು ಜಾಕಾಯಿನು ಸೀಡ್ ಬಿಡೋ ತನಕ ಹುರ್ಕೊಬೇಕು ನೀವು. ಜಾಕಾಯಿನ ಪುನಃ ಬಾಂಡ್ಲಿನಿಂದ ವಾಪಸ್ ತಗೊಳ್ತಾ ಇದೀನಿ. ಎಲ್ಲ ಪ್ಲೇಟ್ಗೆ ಹಾಕೊಂತ ಇದೀವಿ. ನೆಲಪಣ ಗೆಣಸು, ಬ್ಲಾಕ್ ಮುಸ್ಲಿ, ಇದಕ್ಕೆ ತುಪ್ಪ ಏನು ಹಾಕ್ಬಾರ್ದು. ಇದು ಹಂಗೆ ಹುರ್ಕೊಬೇಕು. ನುಗ್ಗೆ ಬೀಜ ಹುರಿತಾ ಇದ್ದೀವಿ. ಯಾಕಪ್ಪ ಹುರ್ಕೊಂಡ್ ಮಾಡ್ಬೇಕು ಅಂದ್ರೆ, ಹುರಿದಾಗ ಏನಾಗುತ್ತೆ ಅಂದ್ರೆ ನೀವು ಅದು ಪೌಡರ್ ಮಾಡಕ್ಕೂ ತುಂಬಾ ಈಸಿ, ದೀರ್ಘಕಾಲದವರೆಗೂ ಬಾಳಿಕೆ ಬರುತ್ತೆ. ಬಾಳ ಮೆಣಸು ಹಾಕ್ತಾ ಇದೀವಿ. ಬಾಳ ಮೆಣಸು ನೋಡಿ ಅದನ್ನು ಹುರ್ಕೋಬೇಕಷ್ಟೇ. ಇಲ್ಲಿ ನೋಡಿ ಇದು ಈರುಳ್ಳಿ ಬೀಜ ಹುರಿತಾ ಇದೀವಿ. ನೋಡಿ ಇದು ಬಂದು ಮೂಲಂಗಿ ಬೀಜ, ರಾಡಿಶ್ ಸೀಡ್ಸ್ ಅಂತ ಇದಕ್ಕೆ ಹೆಸರು. ರಾಡಿಶ್ ಬೀಜ ದೇಹದ ಒಂದೊಂದು ಭಾಗಕ್ಕೂ ವಾಯುನ ಹೊರಗಡೆ ತಳ್ಳುತ್ತೆ. ಮತ್ತೆ ವಾಯುಗಳನ್ನ ಒಂದೊಂದಿಂದ ತಳ್ಳಬೇಕಾದ್ರೆ ಅವಾಗ ಏನಾಗುತ್ತೆ, ಬ್ಲಡ್ ಫ್ಲೋ ಚೆನ್ನಾಗುತ್ತೆ. ಶಿಶ್ನದ ಮುಖಾಂತರ ವಾಯುನ ಹೊರಗಡೆ ತಳ್ಳಿ ನಿಮ್ಮ ಶಿಶ್ನ ನಿಮ್ರುವಿಕೆ ಜಾಸ್ತಿ ಮಾಡುತ್ತೆ. ಇದು ಮೂಲಂಗಿ ಬೀಜ. ಈಗ ಲವಂಗ ಹಾಕಿದೀವಿ. ನೋಡಿ ಇದು ಕಟುಕ ಬೀಜ. ನೋಡಿ ಈಗ ಭೂಚಕ್ರದ ಗೆಣಸು ಹಾಕಿದೀವಿ. ಹಳೆ ಕಾಲದಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ರು ಪೂರ್ವಿಕರು, ಇದನ್ನೆಲ್ಲ ಮಾಡ್ತಾ ಇದ್ರು. ನಮ್ಮ ಪೂರ್ವಿಕರು ಬಿಟ್ಟೋಗಿದ್ದು ನಾವು ಪುನಃ ಇದನ್ನ ಮಾಡ್ತಾ ಇದೀವಿ, ಅಷ್ಟೇ ವಿಶೇಷ. ನೋಡಿ ಆಯ್ತು, ಇದು ಹುರಿದಾಯ್ತು. ನಾವು ಹುರ್ಕೊಂಡಿದ್ ನೋಡಿದ್ರಲ್ವಾ, ಹುರಿದಾದ್ಮೇಲೆ ಇದನ್ನ ಸಪ್ರೇಟ್ ಆಗಿ ರುಬ್ಕೊಬೇಕು. ಸಪ್ರೇಟ್ ರುಬ್ಬಾದ್ಮೇಲೆ ಅದನ್ನ ತಗೊಂಡು ಎಲ್ಲ ಮಿಶ್ರಣ ಮಾಡ್ಬೇಕು. ನೋಡಿ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಶುದ್ಧಿ ಮಾಡಿಲ್ಲ ಅಂದ್ರೆ ಔಷಧಿ ಗುಣ ಹೊಂದೋದಿಲ್ಲ. ಶುದ್ಧಿ ಮಾಡ್ಬೇಕು, ಏನಾದ್ರೂ ಶುದ್ಧಿ ಮಾಡ್ಬೇಕು. ನಮ್ಮ ವಿಡಿಯೋಗಳು ನೋಡಿರ್ಬೋದು ಅಶ್ವಗಂಧ ಹೆಂಗ್ ಶುದ್ಧಿ ಮಾಡೋದು ಅಂತ. ಅಶ್ವಗಂಧ ತಗೊಂಡ್ಬರ್ತೀವಿ, ಅಬೇಲ್ ಬೇಯಿಸ್ತೀವಿ. ಅಬೇಲ್ ಬೇಯಿಸಿ 10 ಸರಿ ಬೇಯಿಸ್ಬೇಕು. ಒಂದ್ಸರಿ ಬೇಯಿಸ್ಬೇಕು, ತಗೊಂಡು ಒಣಗಿಸ್ಬೇಕು, ಪುನಃ ಒಂದ್ಸರಿ ಈ ರೀತಿ ಮಾಡಿದಾಗ ಮಾತ್ರ ನಿಮ್ಗೆ ಔಷಧಿ ಗುಣ ಹೊಂದುತ್ತೆ. ಇಲ್ಲಾಂದ್ರೆ ಔಷಧಿ ಆಗಲ್ಲ.